ಒಂದು $30 ಇಟ್ಟು ಚೀಪಾಗಿರೋದು ಯಾವುದೋ ಒಂದು ಮೈಕ್ ತೊಗೊಂಡೆ. ಅದೂ ಹೋಯ್ತು. ಮೈಕ್ಗೂ ನನಗೂ ಬರ್ದಿಟ್ಟಿಲ್ಲ ಅನಿಸುತ್ತೆ, ಕಳೆದೋಯ್ತು. ಮತ್ತು ಟ್ರೈಲ್ ಸ್ಟಾರ್ಟಿಂಗ್ ಹೋಗಿ ಹುಡ್ಕೊಂಡು ಮತ್ತೆ ಹೋಗ್ತಾಯಿದ್ದೀನಿ. ಎಲ್ಲಿಗಾದರೂ ಹೋದಾಗೆಲ್ಲ ಒಂದೊಂದು ಕಳ್ಕೊತಾ ಇದ್ದರೆ ನಾನು ಸಣ್ಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಬೇಗ ಸಣ್ಣ ಆಗ್ಬೋದು. Hi guys, I'm doing today Grand Cliff Top walk, which is like 20 kilometers if you do in one go. I'm very excited, but full ಮಾಡೋಕ್ಕಾಗುತ್ತೋ ಇಲ್ವೋ, ಎಷ್ಟಾದರೆ ಅಷ್ಟು, ಬಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ. ಸೌಂಡ್ ಹುಷಾರಾಗಿರಬೇಕು, ಅವಳ ಏನಾದರೂ ಬಂದು. ಇಲ್ಲಿ ನೋಡಿ ಹೋಲ್ಸು ದಾರಿಯಲ್ಲಿ. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ನಿಂಗೆ ಯಾಕೆ ಇಷ್ಟು ಕಷ್ಟ, ಮನೇಲಿ ಕುತ್ಕೋಬೋದಲ್ಲ ಸುಮ್ಮನೆ ಅಂತ ಅಂತಾರೆ. ತುಂಬ ಸ್ಟೆಪ್ಸ್ ಇದೆ ಅಂತೆ, ಇಳಿಯೋದಾದರೆ ಓಕೆ, ಬಟ್ ಹತ್ತೋದಾದ್ರೇ ಕಷ್ಟ. ನೋಡೋಣ. ಮರ ಎಲ್ಲ ನೋಡಿ ಎಷ್ಟು ಕಟ್ ಮಾಡಿದ್ದಾರೆ. ಐ ಥಿಂಕ್ ಓನ್ಲಿ ಫಾರ್ ದಿಸ್ ವಾಕ್. ಇದು ಲೈಕ್ ತುಂಬ 1 ಕಿಲೋಮೀಟರ್, 2 ಕಿಲೋಮೀಟರ್, 5 ಕಿಲೋಮೀಟರ್ಸ್ ಆ ಥರ ಸಣ್ಣ ಹೈಕ್ ಇರೋ ಪಾತ್ವೇಸ್ನ ಕನೆಕ್ಟ್ ಮಾಡಿ 20 ಕಿಲೋಮೀಟರ್ಸ್ ವಾಕ್ ಪಾತ್ವೇನ ಮಾಡಿದಾರಂತೆ. ಸೊ ಇನ್ನೂ ಕೆಲವೊಂದು ಪ್ಲೇಸಸಲ್ಲಿ ಡೆವಲಪ್ ಆಗ್ತಿದೆ, ಸೊ ಅದೆಲ್ಲ ಕ್ಲೋಸ್ ಮಾಡಿರ್ತಾರೆ. ಗೊತ್ತಿಲ್ಲ ಯಾವ್ದು ಓಪನ್ ಇದೆ ಯಾವ್ದು ಕ್ಲೋಸ್ ಇದೆ. ಓಪನ್ ಇರೋದ್ರಲ್ಲಿ ದೂರ ಹೋಗೋದು, ಕ್ಲೋಸ್ ಮಾಡಿರೋದನ್ನು ನೆಕ್ಸ್ಟ್ ಟೈಮ್ ಇಫ್ ಯು ಎವರ್ ಗೆಟ್ ಅ ಚಾನ್ಸ್. ನನಗೆ ಈ ಮರ ತುಂಬ ಇಷ್ಟ ಆಯಿತು ನಿನ್ನೆಯಿಂದ, ತುಂಬ ಕ್ಯೂಟಾಗಿದೆ. ಈ ವಾಕ್ಸ್ಗೆಲ್ಲನೂ ಕೆಲವೊಂದು ಆ್ಯಪ್ಸ್ ಇದೆ, ಲೈಕ್ ಆಲ್ ಟ್ರೈಲ್ಸ್,
ಅಂತ. ಸೊ ಅದರಲ್ಲಿ ಮ್ಯಾಪ್ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ನಾನು ಇವಾಗ ಅದನ್ನೇ ಫಾಲೋ ಮಾಡ್ತಿರೋದು. ಗೂಗಲ್ ಮ್ಯಾಪ್ಸಲ್ಲೂ ಇದೆ ಆ್ಯಂಡ್ ಆ ಥರ ಸಪ್ರೇಟ್ ಆ್ಯಪ್ಸೂ ಇದೆ. ಮತ್ತು ಇಲ್ಲೂ ಅಲ್ಲಲ್ಲಿ ಬೋರ್ಡ್ಸ್ ಥರ ಸ್ಮಾಲ್ ಬೋರ್ಡ್ಸ್ ಥರ ಹಾಕಿರ್ತಾರೆ, ಹೇಗೆ ಹೋಗಬೇಕು ಏನು ಅಂತ. ತುಂಬ ಜನ ಹೋಗಿ ವಾಪಸ್ ಬರ್ತಾ ಇದ್ದಾರೆ. A lot of people are getting caught up in it. So, ಈ ಥರ ತಿರುಪತಿಯಲ್ಲಿ ಆಮೇಲೆ ಧರ್ಮಸ್ಥಳದಲ್ಲಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮಗೆ ಇನ್ನೂ ಒಳ್ಳೆ ಪ್ಲೇಸಸ್ ಇದೆ ಇಂಡಿಯಾದಲ್ಲಲ್ವಾ. ಸೊ ಈ ಥರ ಮಾಡಿಕೊಟ್ರೆ ಗೌರ್ಮೆಂಟಿಂದ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಆ ಟೈಮು ಬರುತ್ತೆ. ಇವಾಗ ಬೇಕು ಅಂದಿದ ತಕ್ಷಣ ಸಿಗೋಲ್ಲ ಅಲ್ಲ, ವೆಯ್ಟ್ ಮಾಡಬೇಕು. ನಾವಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಂಡಿಯಾದಲ್ಲಿ. It's getting hot. Hi. Oh, no, it's still okay. Yeah. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಇದು 20 ಕಿಲೋಮೀಟರ್ಸ್ ಅಲ್ವಾ. ಸೊ ಇವತ್ತು ಲೈಕ್ ಫಸ್ಟ್ ಡೇ ಆಫ್ ಆ್ಯಂಡ್ ರಿಮೈನಿಂಗ್ ನೆಕ್ಸ್ಟ್ ಡೇ ಮಾಡ್ತಾರೆ. ಕೆಲವೊಬ್ಬರು ಈ 10 ಕಿಲೋಮೀಟರ್ಸ್ನೇ 2 ಟೈಮ್ಸ್ ಹೋಗೋದೊಂದ್ಸಲಿ ಮತ್ತು ರಿಟರ್ನ್ ಬರೋದೊಂದ್ಸಲಿ ಆ ಥರ ಮಾಡ್ತಾರೆ. ಸೊ ಕೆಲವೊಬ್ಬರು ಫುಲ್ 20 ಕಿಲೋಮೀಟರ್ಸ್ನ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಾಕ್ತಾರೆ. ಅವ್ರು ಗ್ರೇಟ್. ಸೊ ನಾರ್ಮಲ್ ಈ ಥರ ಇದ್ದರೆ 20 ಕಿಲೋಮೀಟರ್ಸ್ ಮಾಡೋದು ಕಷ್ಟ ಇಲ್ಲ. ಬಟ್ ಸ್ಟೆಪ್ಸ್ ಇದ್ದು ಆ್ಯಂಡ್ ದಾರಿ ಸ್ವಲ್ಪ ಫ್ಲ್ಯಾಟಾಗಿ ಇಲ್ದಿರ ಇದ್ದರೆ ಕಷ್ಟ ಆಗುತ್ತೆ. ಈ ಪಿಂಕ್ ಫ್ಲವರ್ಸ್ ಇದೆ ಅಲ್ವಾ, ಇವು ಇಲ್ಲಿ ಬ್ಲೂ ಮೌಂಟೇನ್ಸಲ್ಲಿ ಮಾತ್ರ ಅಂತೆ ಸಿಗೋದು, ಎಲ್ಲೂ ಸಿಗಲ್ಲ ಅಂತೆ. ಅಂದರೆ ಇನ್ನೆಲ್ಲೂ ಇಲ್ಲ. ಚೆನ್ನಾಗಿದ್ದಾವೆ. ನಮ್ಮ ಇಂಡಿಯಾದಲ್ಲೂ ಈ ಥರ ಇದೆ, ಬಟ್ ಒಬ್ಬೊಬ್ಬರೇ ಹೋಗಬೇಕು ಅಂತಂದರೆ ಸೇಫ್ ಅಲ್ವೇನೋ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ, ಒಬ್ಬರೇ ಹೋದ್ರೂ ಪ್ರಾಬ್ಲಮ್ ಇಲ್ಲ ಅಂತೆ. ಸೊ ಅದಕ್ಕೆ ನಾನು ಒಬ್ಬಳೇ ಬಂದಿರೋದು. ಅಮ್ಮ, ಐ ಆಮ್ ಸೇಫ್, ಡೋಂಟ್ ವರಿ. ಪೈಪ್ ಏನಕ್ಕೆ ತುಂಬ ಚಿಕ್ಕದಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಇದೆ ಅಲ್ಲ,
ನೋ ಪ್ರಾಬ್ಲಮ್, ನೋಡಿ. ಸೊ ಈಗ ನಾನು ಒಬ್ಬಳೇ ಇಲ್ಲ, ಜೊತೆಗೆ ಮುಂದೆ ಹಿಂದೆ ಜನ ಇದ್ದಾರೆ. ಸೊ ಟೆನ್ಷನ್ ಇಲ್ಲ. ತುಂಬ ಜನ ಹೋಗಿ ಬರ್ತಿರೋರು ಇಲ್ಲ ಹೋಗ್ತಿರೋರು ಸಿಗ್ತಾ ಇರ್ತಾರೆ. ಈ ಥರ ಸ್ಟೆಪ್ಸು, ಸೊ ನೋಡಿಕೊಂಡು ಇಳಿಬೇಕು. ಇಲ್ಲ ಸೊ ಈ ಥರ ತುಂಬ ಇದೆ ಅಂತೆ. ಸೊ ಸಾಕಾಯಿತು ಆಗಲೇ ನನಗೆ. ಇಲ್ಲಿದೆ, ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ನನ್ನ ಮ್ಯಾಪು ಸ್ಟ್ರೈಟ್ ನೋಡಿಸ್ತಿದೆ, ಸೊ ಗೋಯಿಂಗ್ ಸ್ಟ್ರೈಟ್. ತುಂಬ ಜನ ರನ್ನಿಂಗ್ ಬೇರೆ ಮಾಡ್ಕೊಂಬರ್ತಿದ್ದಾರೆ. ಬ್ರಿಡ್ಜ್ ತುಂಬ ಗಟ್ಟಿಯಾಗಿದೆ, ಮೇ ಬಿ ಹೊಸ್ದಾಗಿ ಹಾಕಿರೋದು ಅನಿಸುತ್ತೆ. ಇನ್ನೂ ರಸ್ತೆನೂ ಹಿಡ್ದಿಲ್ಲ. ನಿನ್ನೆ ನೈಟ್ ಮಳೆ ಬಿತ್ತು ಇಲ್ಲಿ, ಸೊ ರೋಡೆಲ್ಲ ಚೆನ್ನಾಗಿರುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ, ಏನು ಕಷ್ಟ ಇಲ್ಲ. ಲಿಟ್ರಲಿ ಸಖತ್ತಾಗಿದೆ ಇದು ಪ್ಲೇಸ್, ಯಾವುದೋ ಮೂವಿಯಲ್ಲಿ ಇದ್ದಂಗಿದೆ. ಈ ವೈಟ್ ಫ್ಲವರ್ಸ್ ಇದೆ ನೋಡಿ, ಇದೂ ಅಷ್ಟೇ, ಇಲ್ಲಿ ಮಾತ್ರ ಅಂತಿರೋದು, ಬ್ಲೂ ಮೌಂಟೇನ್ಸಲ್ಲಿ ಮಾತ್ರ. ಗ್ರೀನರಿ. ಲಿಟ್ರಲಿ ಅದು ನಿಜವಾಗ್ಲೂ ಮೂವಿಯಲ್ಲಿ ಇದ್ದಂಗಿದೆ ನನಗಂತೂ. ಇಲ್ಲಿ ಯಾರೋ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಪಾತ್ವೇ ನೋಡಿ ಎಷ್ಟು ಚೆನ್ನಾಗಿದೆ. ಹಲೋ.
ಇಂಟು ದ ವೂಡ್ಸ್ ಅಂತ ಒಂದು ಗೇಮ್ ಇದೆ ಅಲ್ಲ, ಆ ಥರ ಇದೆ ಇದು. ಕೆಮಿಲಿಯನ್ನ ಗೊತ್ತಿಲ್ಲ ಏನಂತಾರೆ ಅದನ್ನು. ಐ ವಿಶ್ ಐ ಕ್ಯಾನ್ ಸಿ ಸಮ್ ಸ್ನೇಕ್ಸ್, ಕಂಗರು ಆ ಥರ. ನನಗೆ ಕಾಮಿಡಿ ಅನಿಸ್ತಿದೆ. ಅವೆಲ್ಲ ಮುಂದೆ ಬಂದರೆ ಅಷ್ಟೇ. ಓ ಮೈ ಗಾಡ್, ಸಾರಿ. ಈ ಮರ ಎಷ್ಟು ಕ್ಯೂಟ್ ಇದೆ. ಇಲ್ಲಿ ತುಂಬ ಥರ ಫ್ಲವರ್ಸ್ ಇದೆ, ಬಟ್ ಎಲ್ಲ ತುಂಬ ಚಿಕ್ಕದು. ಮತ್ತೆ ಒಂದು ಕೆಲಸ ಆಯಿತು. ಮೊನ್ನೆ ಆ ಮೈಕ್ ಕಳ್ಕೊಂಡಲ್ಲ, ಒಂದು $30 ಇಟ್ಟು ಚೀಪಾಗಿರೋದು ಯಾವುದೋ ಒಂದು ಮೈಕ್ ತೊಗೊಂಡೆ. ಅದೂ ಹೋಯ್ತು. ಮೈಕ್ಗೂ ನನಗೂ ಬರ್ದಿಟ್ಟಿಲ್ಲ ಅನಿಸುತ್ತೆ, ಕಳೆದೋಯ್ತು. ಮತ್ತು ಟ್ರೈಲ್ ಸ್ಟಾರ್ಟಿಂಗ್ ಹೋಗಿ ಹುಡ್ಕೊಂಡು ಮತ್ತೆ ಹೋಗ್ತಾಯಿದ್ದೀವಿ. ಇದೇ ಥರ ಆಗ್ತಿದ್ರೆ ಎಲ್ಲಿಗಾದರೂ ಹೋದಾಗೆಲ್ಲ ಒಂದೊಂದು ಕಳ್ಕೊತಾ ಇದ್ದರೆ ನಾನು ಸಣ್ಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬೇಗ ಸಣ್ಣ ಆಗ್ತದೆ. ಆಗಲೇ ಕಂಪ್ಲೀಟ್ ಮಾಡಿರೋದ್ರಲ್ಲಿ ಅರ್ಧ ಪ್ಲೇಸಿಗೆ ಬಂದಿದ್ದೀನಿ. ಆಗಲೇ ಹೇಳಿದ್ನಲ್ಲ, ಕೆಲವೊಂದು ಟ್ರ್ಯಾಕ್ ಕ್ಲೋಸ್ ಮಾಡಿರ್ತಾರೆ ಅಂತ. ಸೊ ಇದು ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಡಿಟೋರ್ ಮತ್ತು ರಿವರ್ಸ್ ಹೋದ ಹಾಗಿದ್ದು. ಸೊ ಡಾರ್ವಿನ್ ವಾಕ್ ಈ ಸೈಡ್. ವಾವ್, ಇದು ಚೆನ್ನಾಗಿದೆ. ಸ್ಟೆಪ್ಸ್ನ ಹುಡ್ಡಲ್ಲಿ ಮಾಡಿದ್ದಾರೆ. ನಾವೀಗ ವೆಂಟ್ವರ್ತ್ ಫಾಲ್ಸ್ ಲುಕೌಟ್ ಹತ್ರ ಇದ್ದೀವಿ. ಅಂದರೆ ಇಲ್ಲಿಂದ ನಿಂತ್ಕೊಂಡ್ರೆ, ಇಲ್ಲಿಂದ ನೋಡಿದ್ರೆ ಫುಲ್ ಮೌಂಟೇನ್ಸ್ ಕಾಣಿಸುತ್ತೆ. ಸೊ ಅದನ್ನು ಲುಕೌಟ್ ಅಂತ ಅಂತಾರೆ. ಚೆನ್ನಾಗಿದೆ. He's saying that you're gonna. Me.
ನೀವು ಹುಷಾರಾಗಿ ಹೋಗ್ಬೇಕು. Seriously, I never thought I'll come to such places. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಬ್ಬಳೇ, ಅದನ್ನು ತುಂಬ ಚೆನ್ನಾಗಿದೆ. ನೀರು ಇಲ್ಲಿ ರಿವರ್ಸ್ ಬರ್ತಾ ಇದೆ ನೋಡಿ, ಇಲ್ಲಿ ಕಾಣಿಸುತ್ತೆ ರಿವರ್ಸ್ ಬರ್ತಾ ಇದೆ. ಅದು ಮಳೆ ಬಿದ್ದಂಗೆ ಬೀಳ್ತಾ ಇದೆ ಮೇಲೆಗಡೆ. ಸಖತ್ತಾಗಿದೆ ಮಾತ್ರ. ಚಿಕ್ಕದಾಗಿದ್ರು ಫಾಲ್ಸು ಚೆನ್ನಾಗಿದೆ. ಸಾರಿ, ನೀರು ಚಿಮ್ಮುತ್ತಿದೆ ಮೇಲೆಗೆ. ನಾವು ಅಮ್ಮಗೆ ಫೋನ್ ಮಾಡಿದ್ದೆ ಇದನ್ನು ನೋಡ್ಸೋಣ ಅಂತ, ವಿಡಿಯೋ ಕಾಲ್ ಮಾಡಿದ್ದೆ. ನಮ್ಮಮ್ಮ ನೋಡಿ ಎಲ್ಲೆಲ್ಲಿ ಹೋಗ್ತಿದ್ಯಾ ಒಬ್ಬಳೇ ನೀನು, ನನಗೆ ಭಯ ಆಗ್ತಿದೆ, ನೀನು ರಿಟರ್ನ್ ಬಂದು ಬೇಗ ಕಾಲ್ ಮಾಡು. ಮೈ ಗಾಡ್,
ವಾಟರ್ ನೋಡಿ ಹೆಂಗೆ ಬರ್ತಿದೆ ಮೇಲೆಗೆ ಗಾಳಿಗೆ. హాయ్ భయం ఏమీ లేమ్మా, జనాలు ఉన్నారు ఇక్కడ, నేను అప్పుడే లేదు, టెన్షన్ ఏం లేదు. Hello. Hello. Thank you. Thank you. ಇಲ್ಲ ಹಿಂಗೊಬ್ರು ಬರಬೇಕು, ಇಲ್ಲ ಹಿಂಗೊಬ್ರು ಹೋಗ್ಬೇಕು, ಇಬ್ಬರು ಹೋಗೋಕ್ಕಾಗಲ್ಲ. ಸೊ ಗಾಳಿ ಇದೆ. ಇಲ್ಲಿಂದ ಬಿದ್ದರೆ ಏನಾದರೂ ಸಿಗುತ್ತಾ? I tried going down from here, ಬಟ್ ಒಂದು 4 ಸ್ಟೆಪ್ಸ್ ಇಳಿದ ತಕ್ಷಣ ಕಾಲು ಶಿವರಿಂಗ್ ಸ್ಟಾರ್ಟ್ ಆಯ್ತು, ನನಗೆ ಭಯ ಆಯಿತು. ಅದಕ್ಕೆ ವಾಪಸ್ ಬಂದುಬಿಟ್ಟೆ, ಹೋಗಲಿಲ್ಲ ಮುಂದಕ್ಕೆ. ಸ್ವಲ್ಪ ತುಂಬ ಸ್ಟೀಪ್ ಇದೆ. ಆ್ಯಂಡ್ ಇನ್ನು ಕೆಳಗಡೆ ಹೋದರೆ ಇನ್ನೂ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ, ಬಟ್ ಯಾಕೋ ಒಬ್ಬಳೇ ಹೋಗ್ಬೇಕಂತ ಅನಿಸ್ಲಿಲ್ಲ, ಅದಕ್ಕೆ ವಾಪಸ್ ಬಂದುಬಿಟ್ಟೆ. ಇಲ್ಲಿ ಈ ಫಾಲ್ಸ್ನ ನೋಡ್ತಾ ಕುತ್ಕೊಂಡಿದ್ದೀನಿ. ಟೋಟಲ್ ಇಲ್ಲಿವರೆಗೂ ಲೈಕ್ ವಾಪಸ್ ಹೋಗಿದ್ದು ಮತ್ತು ಫುಲ್ ಅಲ್ಲಿಂದ ಮತ್ತೆ ರಿಟರ್ನ್ ಬಂದಿದ್ದು ಎಲ್ಲ ಸೇರಿಸಿ 7 ಕಿಲೋಮೀಟರ್ಸ್ ಏನೋ ಆಗಿದೆ. ಬಟ್ ನನ್ನ ಕೈಲಿ ಅಷ್ಟೇ ಆಗೋದು ಅನಿಸುತ್ತೆ. ಇವತ್ತು ಟಯರ್ಡ್ ಆಗೋಗಿದ್ದೀನಿ ತುಂಬ. ಸೊ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮೇ ಬಿ ನಾಳೆ ಐ ವಿಲ್ ಕಂಟಿನ್ಯೂ ಫ್ರಮ್ ದಿ ಅದರ್ ಸೈಡ್, ಕಾಟುಂಬದಿಂದ. Maybe some other day when I'm very fit to complete this 20 kilometer hike, I'll try to do it. But for now, I have completed 7 kilometers today, and tomorrow I'll see how much I can do. So for now, that's it. Bye.